ಕೊನೆಯದಾಗಿ ಸರ್, ನಿಮ್ಮ ಒಂದು ಬಾಲ್ಯ ಜೀವನ ಯಾವ ರೀತಿ ಅಂತ ಇತ್ತು ಅಂತ ನೀವು ನಮಗೆ ಇವತ್ತಿನ ದಿವಸ ಹೇಳ್ಬೇಕು. ಖಂಡಿತ ಅಚೀವರ್ ಪಾಡ್ಕಾಸ್ಟ್ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ನಾನು ಮಾಡುವಂಥ ಕೆಲಸವನ್ನ ಗುರುತಿಸಿ ಇಲ್ಲಿ ತನಕ ಈ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಅಚೀವರ್ ಪಾಡ್ಕಾಸ್ಟ್ಗೆ ಧನ್ಯವಾದ ಸಲ್ಲಿಸ್ತೀನಿ. ಜೊತೆಗೆ ಮೂಲತಃ ನಾನು ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಒಂದು ಕಟ್ಟ ಕಡೆ ಗ್ರಾಮ ಮೇಡಮ್. ಒಂದ್ ಅರ್ಧ ಕಿಲೋಮೀಟರ್ ಹೋದ್ರೆ ತೆಲಂಗಾಣ, ಅರ್ಧ ಕಿಲೋಮೀಟರ್ ಹೋದ್ರೆ ಮಹಾರಾಷ್ಟ್ರ ಅಂತ ಊರಲ್ಲಿ ಅಲ್ಲಿ ಕನ್ನಡದ ಮಾತಾಡೋರೇ ಸಿಗಲ್ಲ. ಬರೀ ತೆಲುಗು ಮರಾಠಿ ಮಾತಾಡ್ತಾರೆ. ಅಂಥದ್ರಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಕನ್ನಡ ಮಾತಾಡ್ತಿದ್ರು, ಆದ್ರೆ ಎಲ್ಲರೂ ತೆಲುಗು ಮಾತಾಡೋರೆ. ಆದ್ರೆ ಅಲ್ಲೇ ಪ್ರೈಮರಿ ಮುಗಿಸ್ಕೊಂಡು ಆಮೇಲೆ ಠಾಣಾ ಕುಷ್ಣೂರಲ್ಲಿ ಹೈಸ್ಕೂಲ್ ಮುಗಿಸ್ಕೊಂಡು ಆಮೇಲೆ ಸೈನ್ಸ್ ಮಾಡಿದೆ. ಆಮೇಲೆ ಸ್ವಲ್ಪ ದಿನ ಇಂಜಿನಿಯರಿಂಗ್ ಮಾಡಿ ಮತ್ತೆ ವಾಪಸ್ ಬಂದು ಬಿಕಾಮ್ ಮಾಡಿದೆ. ಬಿಕಾಮ್ ಮಾಡಿ ಆಮೇಲೆ ಎಂ.ಕಾಮ್ ಮಾಡಿ ಓದ್ಕೊಂಡು ಏನೋ ಕಾಲೇಜ್ ಡೇಸ್ ಇಂದಾನೆ ಒಂದು ಹಂಬಲ ಇತ್ತು, ಏನೋ ಸಮಾಜಕ್ಕೆ ಏನೋ ಮಾಡ್ಬೇಕಂತ. ಅದಕ್ಕೆ ಪತ್ರಕರ್ತನಾಗಿ ಒಂದು ಒಳ್ಳೆ ಸುದ್ದಿ ಮಾಡ್ತಾ ಇದ್ದೀನಿ ಅಂತ ನನಗೆ ಒಂದು ಮನಸ್ಸಿಗೆ ಒಂದು ಭಾವನೆ ಇದೆ ನೋಡಿ. ಹೌದು, ಜೂನಿಯರ್ ರಂಗಣ್ಣ ಅಂತಾನೆ ನಾವು ಪ್ರತಿಭೆ ಅಂದ್ರೆ ನಾವು ಗುರುತು ಮಾಡ್ತೀವಿ ನಿಮ್ಗೆ. ಸೊ ಇವಾಗ ಸರ್ ನೀವು ಎಂ.ಕಾಮ್ ಮಾಡಿದ್ರಿ. ಸೊ ನಿಮ್ಮ ಕಾರ್ಪೊರೇಟರ್ ಲೈಫ್ ಇಂದ ನೀವು ಸಡನ್ ಆಗಿ ಪತ್ರಕರ್ತೆಯ ಯೋದ್ಯಮಕ್ಕೆ ಅಂದ್ರೆ ಈ ವೇಗೆ ನೀವು ಕಾಲಿಡ್ಬೇಕಾದ್ರೆ ನಿಮ್ ಮನೆಯವ್ರ ರಿಯಾಕ್ಷನ್ ಏನಿತ್ತು? ಅಂದ್ರೆ ಯಾವ ರೀತಿ ಅವ್ರ ಪರ್ಮಿಷನ್ ಕೊಡ್ಬೇಕು ಅಂದ್ರೆ ಅವರು ಸುಮಾರು ಒಬ್ಬೊಬ್ರು ಮನೆಯಲ್ಲಿ ಇರುತ್ತೆ. ಸೊ ಅದನ್ನ ನೀವು ಯಾವ ರೀತಿ ಎದುರಿಸಿದ್ರಿ? ಖಂಡಿತ ಮ್ಯಾಮ್, ನಾನು ಬಿಕಾಮ್ ಆದ್ಮೇಲೆ ಜಾಬ್ ಮಾಡುವಂತ ಪರಿಸ್ಥಿತಿ, ಏನಾದ್ರು ಮಾಡ್ಬೇಕು, ಕೆಲಸ ಮಾಡ್ಬೇಕು. ಎಲ್ಲರೂ ಹೇಳಿದ್ರು ಟ್ಯಾಲಿ GST ಇದನ್ನ ಕಲ್ತ್ಕೊಂಡು ಆರಾಮಾಗಿ ಜಾಬ್ ಮಾಡು ಅಂತ. ನಮ್ ಬ್ರದರ್ಸ್ ಎಲ್ಲಾನು ಹೇಳಿದ್ರು. ಆದ್ರೆ ನನ್ಗೆ ಯಾವಾಗ್ಲೂ ಒಂದ್ ಅನಿಸ್ತಾ ಇತ್ತು, ಏನಾದ್ರು ಮಾಡ್ಬೇಕು, ಒಳ್ಳೆ ಸುದ್ದಿಗಳನ್ನ. ಕಾಲೇಜ್ ಡೇಸ್ ಅಲ್ಲಿ ನಮ್ ಕಾಲೇಜ್ಗೆ ರೋಡ್ ಇರ್ಲಿಲ್ಲ, ಮೂಲಭೂತ ಸೌಕರ್ಯಗಳಿರ್ಲಿಲ್ಲ. ಅವುಗಳನ್ನ ಫೈಟ್ ಮಾಡ್ಕೊಂತ ನಮ್ ಸೀನಿಯರ್ಸ್ಗಳ ಜೊತೆ ಕೈ ಜೋಡಿಸಿ ಹಾಸ್ಟೆಲ್ ಸಮಸ್ಯೆಗಳು, ಈ ತರ ರೋಡ್ ಸಮಸ್ಯೆ, ಬಸ್ ಸಮಸ್ಯೆ ಇವುಗಳನ್ನ ನೋಡ್ತಾ ಇದೆ ಪ್ರತಿದಿನ. ಎಲ್ಲರೂ ಬಿಕಾಮ್ ಮಾಡಿದವರು GST ಟ್ಯಾಲಿನ ಕಲ್ತ್ಕೊಂಡು ಜಾಬ್ ಮಾಡ್ತಾರೆ. ನಾನು ಏನಾದ್ರು ಮಾಡ್ಬೇಕಲ್ಲ ಸಮಾಜಕ್ಕೆ, ಏನಾದ್ರು ಮಾಡ್ಬೇಕು, ಏನಾದ್ರು. ಮತ್ತೆ ಪ್ರತಿಯೊಬ್ರು ಹೇಳ್ತಾ ಇದ್ರು, ನಾನು ಯಾವಾಗ ಹೋರಾಟ ಅದು ಮಾಡಿದಾಗೆಲ್ಲ, ಅಲ್ಲ ಹಣ್ಮಂದ್ ನಿನ್ನ ಹತ್ರ ಲೀಡರ್ ಆಗೋ ಕ್ವಾಲಿಟಿ ಇದೆ, ನೀನೊಬ್ಬ ಪತ್ರಕರ್ತನ ಆಗು ಅಂತ ತುಂಬಾ ಜನ ಸಜೆಸ್ಟ್ ಮಾಡ್ತಾ ಇದ್ರು. ಆದ್ರೆ ನಮ್ಮ ಮನೆಯವರು ತುಂಬಾ ಬೈದ್ರು. ಎಲ್ರು ಈಗ ನನ್ ಜೊತೆ ಯಾರ್ಯಾರು ಇಂಜಿನಿಯರಿಂಗ್ ಮಾಡಿದವರು, ಬಿಕಾಮ್ ಮಾಡಿದವರು, ಎಂ.ಕಾಮ್ ಮಾಡಿದವರು ಎಲ್ಲ ಒಳ್ಳೆ ಸಂಬಳದಲ್ಲಿದ್ದಾರೆ, ಒಳ್ಳೆ ಇದು. ಆದ್ರೆ ಅವ್ರಿಗೆ ಏನಾದ್ರೂ ಸಮಸ್ಯೆ ಬಂದ್ರೆ ನನಗೆ ಕಾಲ್ ಮಾಡ್ತಾರೆ, ಅಣ್ಣ ಈ ರೀತಿ ಸಮಸ್ಯೆ. ನನಗೊಂದು ಅನಿಸುತ್ತೆ, ಸಮಾಜ ಮನುಷ್ಯನ ಹುಟ್ಟಿಗೆ ಒಂದು ಉದ್ದೇಶ ಇರುತ್ತೆ. ದೇವ್ರು ನನ್ನ ಉದ್ದೇಶ ನನಗೆ ಪತ್ರಕರ್ತನಾಗಿ ಹುಟ್ಟಿಸಿ ಎಲ್ಲೋ ಒಂದು ಸಮಸ್ಯೆಗಳು ಬಗೆಹರಿಸಲಿಕ್ಕೆ, ಏನೋ ಸಣ್ಣ ಜನರಿಗೆ ಸಹಾಯ ಆಗ್ಲಿಕ್ಕೆ ನನಗೆ ಹುಟ್ಟಿಸಿದಾನೇನೋ, ಅದಕ್ಕೆ ಈ ಕಡೆ ಕರ್ಕೊಂಡ್ ಬಂದಿದ್ದಾನೆ ಅಂತ ನಾನು ಯಾವಾಗ್ಲೂ ಅದೇ ಫೀಲ್ ಆಗ್ತೇನೆ. ಅಂದ್ರೆ ಮನೆಯವ್ರು ಏನಂದಿದ್ರು? ಮನೆಯವರು ಮೆಮ್ ಎಲ್ರು ಒಬ್ನೇ ಮಗ, ಬೆದರಿಕೆ ಬರುತ್ತೆ, ಯಾಕೆ ಎಲ್ಲರನ್ನ ಎದುರು ಹಾಕೊಂಡು ಯಾಕೆ ಇರ್ತೀಯ ಮಾಡು ಅಂತ. ಆದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ನ್ಯೂಸ್ ಮಾಡಿದಾಗ ಎಷ್ಟು ಜನ ನಗ್ತಾ ಇದ್ರು, ಇವನೇನ್ ನ್ಯೂಸ್ ಮಾಡ್ತಾನೆ, ಅದು ಏನೋ ಬರೀತಾನಂತೆ, ಏನೋ ನ್ಯೂಸ್ ಮಾಡ್ತಾನೆ. ಇವತ್ತು ಅವ್ರ ಊರಲ್ಲಿ ಸಮಸ್ಯೆ ಇದ್ರೆ ಸರ್ ಸಮಸ್ಯೆ ಇದೆ ಬನ್ನಿ ಅಂತ. ಸೊ ನಾವು ಪರಿಶ್ರಮ ಪಟ್ರೆ ಖಂಡಿತ ಯಾವುದೇ ಫೀಲ್ಡ್ ಇರ್ಲಿ, ನಾವು ಎಫರ್ಟ್ ಹಾಕಿದ್ರೆ ಅಲ್ಲಿ ನಮಗ್ ಸಕ್ಸಸ್ ರೇಟ್ ಜಾಸ್ತಿ ಅಂತ ನನ್ನ ಕಾನ್ಫಿಡೆನ್ಸ್. ಓಕೆ ಸರ್, ಇವಾಗ ನೋಡಿ ನೀವು ಪತ್ರಿಕೋದ್ಯಮದ ಒಂದು ಇದರಲ್ಲಿ ಬಂದಿದ್ರಿ. ಸೊ ಈ ಒಂದು ಭಾಗದಲ್ಲಿ ಸುಮಾರು ಸವಾಲುಗಳು ಎದುರಿಸಬೇಕಾಗುತ್ತೆ. ಯಾವ ರೀತಿ ಅಂತಂದ್ರೆ ಜರ್ನಲಿಸಮ್ ಇಸ್ ನಾಟ್ ಈಸಿ ಅಂತ ಹೇಳ್ಬೋದು. ನಾವು ಏನ್ ಮಾಡ್ಬೇಕಾಗತ್ತೆ, ಎರಡೂ ಭಾಗದಲ್ಲೂ ಅನಲೈಸಿಸ್ ಮಾಡ್ಬೇಕಾಗುತ್ತೆ. ಸೊ ನಿಮ್ಗೆ ಜಾಸ್ತಿ ಮನಸ್ಸಿಗೆ ಒಂದು ಅಂತಾರಲ್ಲ, ಯಾವುದೋ ಒಂದು ಉದ್ದೇಶಪೂರ್ವಕ ಒಂದು ಏನೋ ಒಂದು ನೀವು ನೋಡ್ಬಿಟ್ರಿ ಒಂದು ಸಿಚುವೇಶನ್, ಕಣ್ಣೀರು ತರುವಂತಹ ಸಿಚುವೇಶನ್ ಯಾವ್ದಾಗಿತ್ತು ಈ ಜರ್ನಲಿಸಮ್ ಮಾಧ್ಯಮದ ಇದ್ರಲ್ಲಿ? ಮೇಡಮ್, ಈಗ ಬೀದರಲ್ಲಿ ಮತ್ತೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದ್ಲು ಅನಿಸ್ತಾ ಇತ್ತು ಯಾವುದೋ ಒಂದು ಸಮಸ್ಯೆ ಬಗೆಹರಿಸಿದ್ರೆ ಮುಗೀತು ಅಂತ. ಆದ್ರೆ ಈಗ ಮೇಡಮ್ ಒಂದೊಂದು ಇಶ್ಯೂಸ್ಗಳು ಹೆಂಗಿದೆ, ಕೆಲವು ಹೆಣ್ಮಕ್ಳ ಮೇಲೆ ಆಗಿರೋ ಅತ್ಯಾಚಾರಗಳು ಇರ್ಬೋದು. ಒಂದೊಂದು ಊರಿಗೆ 70-80 ವರ್ಷದಿಂದ ಬಸ್ಸೇ ಹೋಗಲ್ಲ. ಇನ್ನು ಒಂದೊಂದು ಊರಲ್ಲಿ 70-80 ವರ್ಷ ಸ್ವತಂತ್ರ ಬಂದಾದ್ರೂ ನೀರೇ ಸಿಗಲ್ಲ. ಆ ಊರವ್ರು ಕಾಲ್ ಮಾಡಿ, ಸರ್ ಈ ರೀತಿ ಸಮಸ್ಯೆ ಇದೆ, ಈ ರೀತಿ ಇದೆ ಅಂದಾಗ ಸುಮ್ನೆ ನಮ್ಗೆ ಹೆಂಗಾಗುತ್ತೆ, ಅಪ್ಪ ನಾನು ಆ ಪರಿಸ್ಥಿತಿಗಳನ್ನ ನೋಡ್ಕೊಂಡು ಬಂದಿದ್ದೇನೆ ಮೇಡಮ್. ಇವತ್ತು ನಮ್ಮ ಊರಿಗೆ ರೋಡ್ ಇರ್ಲಿಲ್ಲ, ಅದು ಸುದ್ದಿ ಮಾಡಿ 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 ಕೊನೆಗೆ ರೋಡ್ ಮಾಡಿಸಿದ್ವಿ. ಇನ್ನು ಸಮಾಜ ಸೇವಕರು ಬೇರೆಲ್ಲ ನಮ್ಗೆ ಸಪೋರ್ಟ್ ಆಗಿ ನಿಂತ್ರು, ಕೋರ್ಟಿಗೆ ಹೋಗಿ ರೋಡ್ ಮಾಡಿಸ್ಕೊಂಡು. ಅಂದ್ರೆ ಹೆಂಗಿದೆ ಮೇಡಮ್, ಪ್ರತಿದಿನ ಅವ್ರ ಸಮಸ್ಯೆಯನ್ನ ನೋಡಿ ನನ್ನ ಕಣ್ಣೀರು ಕಾಮನ್ ಆಗ್ಬಿಟ್ಟಿದೆ. ಯಾಕಂದ್ರೆ ನಾನು ಯಾವ ಪರಿಸ್ಥಿತಿಯಿಂದ ಬಂದಿದ್ದೀನಿ, ನನಗೆ ಒಳ್ಳೆ ಎಜುಕೇಶನ್ ಎಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು. ಮತ್ತೆ ಅದಾದ್ಮೇಲೆ ಕಾಲೇಜ್ ಲೈಫ್ ಅಲ್ಲಿ ಸುಮ್ನೆ ಫ್ರೀ ಸೀಟ್ ಸಿಕ್ತು ಅಂತ ಪ್ರೈವೇಟ್ ಅಲ್ಲಿ ಓದಿದ್ದೀನಿ ಬಿಟ್ರೆ ನಾನು ದುಡ್ಡು ಕೊಟ್ಟು ಓದಷ್ಟು ಇರ್ಲಿಲ್ಲ. ಅವೆಲ್ಲ ಸಿಚುವೇಶನ್ ನೋಡಿದಾಗ ಹಾಸ್ಟೆಲ್ಗಳಲ್ಲಿ ಸಮಸ್ಯೆ, ಇವ್ರ